ನಮಸ್ತೆ. ಇದಾಗಿದೆ ನನ್ನ ಬರ್ತ್‌ಡೇ ವ್ಲಾಗ್. ಬರ್ತ್‌ಡೇ ಆಗಿ ಆಲ್ಮೋಸ್ಟ್ ಹತ್ತತ್ರ 1 ತಿಂಗಳಾಗ್ತಾ ಬರ್ತಿದೆ. ಇನ್ನೂ ವ್ಲಾಗ್ ಹಾಕಿಲ್ಲ ಮ್ಯಾಮ್ ನೀವು. ನೀವು ಹೋದಂಥ ಜಾಗ ಯಾವುದು? ಏನು? ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡಿ ಅಂತ ತುಂಬ ಜನ ನನಗೆ ಮೆಸೇಜ್ ಮಾಡ್ತಾ ಇದ್ರಿ. ಆ್ಯಂಡ್ ನನಗೆ ಟೈಮ್ ಸಿಕ್ಕಿರಲಿಲ್ಲ ಬಿಕಾಸ್ ಮಗನಿಗೀಗ ಸಮ್ಮರ್ ಹಾಲಿಡೇಸ್ ಅಲ್ಲ. ಹಾಗಾಗಿ ನನಗೆ ಕೆಲಸನೂ ನನಗೆ ಕರೆಕ್ಟಾಗಿ ಮಾಡೋಕ್ಕಾಗ್ತಿಲ್ಲ. ಹಾಗೆ ವ್ಲಾಗ್ಸು ಮಾಡೋಕ್ಕಾಗ್ತಿಲ್ಲ. ಬಟ್ ಈಗ ಸ್ವಲ್ಪ ಫ್ರೀ ಆದೆ. ಸೊ ಹಾಗಾಗಿ ಡೇ 1 ಆಫ್ ಮೈ ಬರ್ತ್‌ಡೇದು ವಿಡಿಯೋ ಸ್ವಲ್ಪ ಲೆಂಥಿ ವ್ಲಾಗ್ ಮಾಡೋಣ ಅಂತ ಮಾಡಿದೆ. ನಮ್ಮ ಬರ್ತ್‌ಡೇ ದಿನ ನಾನು ಹೋದಂಥ ಜಾಗ ಸೌಲ್ ವ್ಯಾಲಿ ಪಿರಮಿಡ್ ನೆಸ್ಟ್ ಅಂತ. ಸೊ ಇದು ಇರೋದು ಬ್ಯಾಂಗ್ಳೂರ್ ಔಟ್‌ಸ್ಕರ್ಟ್ಸ್ ಅಂದರೆ ಕನಕಪುರ ರೋಡಲ್ಲಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ನಾವು ಹೊರಗಡೆ ಹೋಗಬೇಕು ಅಂತ ಅಂದ್ಕೊಂಡಿದ್ದು. ಅಂದರೆ ಮಡಿಕೇರಿ ಅಥವಾ ಸಕಲೇಶಪುರ ಎಲ್ಲ. ಲಾಸ್ಟ್ ಮಿನಿಟಲ್ಲಿ ನನಗೆ ಈ ಪ್ರಾಪರ್ಟಿ ಬುಕ್ ಮಾಡಿದ್ರಿಂದ ಸ್ವಲ್ಪ ಎಕ್ಸ್ಪೆನ್ಸಿವ್ ಅನ್ನಿಸ್ತು ಬುಕ್ ಮಾಡಿದಾಗ. ವರ್ತ್ ಇದೆಯೋ ಇಲ್ವೋ, ಒಂದಿನಕ್ಕೆ ಇಷ್ಟೊಂದು ಕೊಡಬೇಕಾ ಅಂತ. ಬಟ್ ನಂಬ್ತಿರೋ ಇಲ್ವೋ ನೀವು ಗೊತ್ತಿಲ್ಲ, ಆ ಪ್ರಾಪರ್ಟಿಗೆ ಹೋದ್ಮೇಲೆ ನಿಜವಾಗ್ಲೂ ಒಂದು ರೂಪಾಯಿಗೂ ಎಷ್ಟು ವರ್ತ್ ಅನ್ನಿಸ್ತು ಗೊತ್ತಾ ನಿಜವಾಗ್ಲೂ. ಆ್ಯಂಡ್ ಈ ಪ್ರಾಪರ್ಟಿಗೆ ನಾನು ಕೊಟ್ಟಂಥ ರೆಂಟ್ ಆಗಲಿ ಅಥವಾ ಸ್ಟೇಗೆ ಕೊಟ್ಟಂಥ ಅಮೌಂಟ್ ಆಗಲಿ ಬಹಳಷ್ಟು ಜನದ ತಿಂಗಳ ಬಾಡಿಗೆ ಆಗಿರುತ್ತೆ ಅಥವಾ ತಿಂಗಳ ಸಂಬಳ ಆಗಿರುತ್ತೆ. ಬಟ್ ನಾನು ಹೋದಂಥ ಈ ಲಕ್ಸುರಿ ಸ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಆ್ಯಂಡ್ ವರ್ತ್ ಅನ್ನಿಸ್ತು. ಊಟ ಆಗಲಿ ಅಥವಾ ಅಲ್ಲಿನ ಆ್ಯಂಬಿಯನ್ಸ್ ಆಗಲಿ, ಕ್ಲೆನ್ಲಿನೆಸ್ಸು ಆ್ಯಂಡ್ ಅಲ್ಲಿ ಹಾಸ್ಪಿಟಾಲಿಟಿ ನಮಗೆ ಕೊಟ್ಟಿದ್ದು ಒಂದಕ್ಕಿಂತ ಒಂದು ಚೆನ್ನಾಗಿತ್ತು ಗೈಸ್. ಏನ್ ಸೊ ಮೇರದು? ಸಾಧ್ಯ ಆದರೆ ಲೈಫಲ್ಲಿ ಒಂದು ಸಲ ಆದರೂ ಈ ಥರ ಒಂದು ಜಾಗಕ್ಕೆ ಹೋಗಿ ಬನ್ನಿ. ಈ ಜಾಗದ ಹೆಸರು ಸೌಲ್ ನೆಸ್ಟ್ ಅಟ್ ಪಿರಮಿಡ್ ವ್ಯಾಲಿ ಅಂತ. ಕನಕಪುರ ರೋಡಲ್ಲಿರೋದು. ಬಹಳ ದೂರ ಏನೂ ಇಲ್ಲ. ತುಂಬಾ ಒಳ್ಳೆ ಪ್ರಾಪರ್ಟಿ. ನಾನು ಬೇರೆ 3 ಮೀಲ್ಸ್ ಆ್ಯಂಡ್ ಹೈ ಟೀ ಸ್ನ್ಯಾಕ್ಸ್ ಎಲ್ಲ ಇನ್ಕ್ಲೂಡ್ ಮಾಡಿದ್ದೆ ಮುಂಚೆನೇ. ಹಾಗಾಗಿ ಸ್ವಲ್ಪ ಎಕ್ಸ್ಪೆನ್ಸಿವ್ ಅನ್ನಿಸ್ತು. ಬಿಕಾಸ್ ಇಲ್ಲಿ ಹೋದ್ಮೇಲೆ ಊಟಕ್ಕೆ ತಿಂಡಿಗೆಲ್ಲ ಆಚೆ ಓಡಾಡೋದು ಚೆನ್ನಾಗಿರಲ್ಲ. ಆ ಎಲ್ಲಿದೆ? ಹಾಂ, ಪ್ರಾಪರ್ಟಿಲೇ ಹೌದಮ್ಮ. ಇದ್ದಂಗೆ ಆಗಬೇಕು ಅಂತ ಬಾ ಇಲ್ಲಿ. ನನ್ನ ಆಸೆ. ಆಡೋಣ ಬಾ. ಅಮ್ಮ ಚೆಕ್-ಇನ್ ಆ್ಯಂಡ್ ಮಾಡೋಣ ಬಾ. ಫಸ್ಟ್ ಟೈಮು ನಾನು ನನ್ನ ಬರ್ತ್‌ಡೇನ ಈ ಥರ ಒಂದು ಲಕ್ಸುರಿ ಪ್ಲೇಸಲ್ಲಿ ಸೆಲೆಬ್ರೇಟ್ ಮಾಡ್ಕೋಬೇಕು ಅಂತ ಹೋಗಿದ್ದು. ನೋಡಿ ನಾನೊಂದು ಮಾತು ಹೇಳ್ತೀನಿ, ಕೊಚ್ಕೊಳ್ಳೋಕ್ಕೆ ಅಂತ ಹೇಳ್ತಾ ಇಲ್ಲ. ಯಾರೇ ಆಗಲಿ, ಯಾರೋ ಒಬ್ರನ್ನ ಮೇಲೆ ಡಿಪೆಂಡ್ ಆಗಿ ಅವರು ನಮ್ಮ ಬರ್ತ್‌ಡೇ ಸೆಲೆಬ್ರೇಟ್ ಮಾಡಬೇಕು. ಅದು ಗಂಡ ಆಗಲಿ ಅಥವಾ ತಂದೆ ತಾಯಿ ಆಗಲಿ. ವೈ ಶುಡ್ ವಿ ಡಿಪೆಂಡ್ ಆನ್ ಅದರ್ಸ್? ನಮ್ಮ ಕೈಯಲ್ಲಿ ಎಟ್ಕತ್ತೆ ಅಂದರೆ, ನಾವು ಅದಕ್ಕೆ ಕಷ್ಟಪಟ್ಟು ದುಡಿದಿದ್ದೀವಿ ಅಂದರೆ, ನಾವು ನಮ್ಮ ಆಸೆ, ಆಕಾಂಕ್ಷೆ, ಡ್ರೀಮ್ಸ್ ಎಲ್ಲ ಫುಲ್ಫಿಲ್ ಮಾಡ್ಕೊಳ್ಳೋ ಅರ್ಹತೆ ಇದ್ದರೆ ಡೆಫಿನೆಟ್ಲಿ ಯು ಕ್ಯಾನ್ ಗೋ ಹೆಡ್. ನನ್ನ ಬರ್ತ್‌ಡೇಗೆ ನನ್ನ ಫ್ಯಾಮಿಲಿನ ಕರ್ಕೊಂಡು ನಾನು ಹೊರಗಡೆ ಹೋಗಿ ಈ ಥರ ಒಂದು ಲಕ್ಸುರಿ ಸ್ಟೇನಲ್ಲಿ ಇದ್ದುಬಿಟ್ಟು ಬಂದಿದ್ದೀನಿ ಅಂತ ನಾನು ಕೊನೆಯವರೆಗೂ ಅದ್ರ ಬಗ್ಗೆ ಹೆಮ್ಮೆ ಪಡ್ತೀನಿ. ಓಕೆನಾ? ಸೊ ಆ್ಯಂಡ್ ಈ ಬರ್ತ್‌ಡೇ ವಾಸ್ ಸೋ ಸ್ಪೆಷಲ್ ಫಾರ್ ಮೀ. ಯಾಕೆ ಅಂದರೆ ಯಾವಾಗಲೂ ನನ್ನ ಹಸ್ಬೆಂಡ್ ಎಲ್ಲಾದರೂ ಕರ್ಕೊಂಡು ಹೋಗ್ತಿದ್ರು, ಸೆಲೆಬ್ರೇಟ್ ಮಾಡ್ತಿದ್ರು, ಇಲ್ಲ ಅಂತ ಇಲ್ಲ. ಬಟ್ ಈ ಸಲ ನನಗೆ ಯಾವ ಥರ ಬೇಕು ಆ ಥರ ನಾನು ನನ್ನ ಡ್ರೀಮ್ಸ್‌ನ ಫುಲ್ಫಿಲ್ ಮಾಡಿಕೊಂಡೆ ಅಂತ ಹೇಳೋಕ್ಕೆ ತುಂಬಾ ಹೆಮ್ಮೆ ಅನಿಸುತ್ತೆ. ಆ್ಯಂಡ್ ದಿಸ್ ಪ್ರಾಪರ್ಟಿ ಈಸ್ ವೆರಿ ಚೈಲ್ಡ್ ಫ್ರೆಂಡ್ಲಿ ಪ್ರಾಪರ್ಟಿ. ಅಂದರೆ ಮಕ್ಕಳಿಗೆ ಯಾವುದೇ ಥರ ಇಲ್ಲಿ ಹೆದರ್ಕೊಂಡು ಒಬ್ಬರೇ ಓಡಾಡ್ತಾರೆ ಅನ್ನೋ ಜಾಗ ಅಲ್ಲ ಇದು. ಇಟ್ ಈಸ್ ವೆರಿ 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 ಚೈಲ್ಡ್ ಫ್ರೆಂಡ್ಲಿ ಜಾಗ. ಯಾಕೆಂದರೆ ನನ್ನ ಮಗ ಒಬ್ಬನೇ ಓಡಾಡ್ತಾ ಇದ್ದ. ಆರಾಮಾಗಿ ನನಗೂ ಭಯ ಇರಲಿಲ್ಲ. ಬಿಕಾಸ್ ಇಟ್ ವಾಸ್ ಸೋ ಸ್ಪೆಷಲ್ ಆ್ಯಂಡ್ ಏನಂತಂದರೆ ತುಂಬ ಸೇಫ್ ಆಗಿದೆ ಜಾಗ ಇದು. ಮಕ್ಕಳನ್ನ ಒಬ್ಬರನ್ನೇ ಬಿಟ್ಟರು ಏನೂ ಭಯ ಇಲ್ಲ, ಸೆಕ್ಯೂರಿಟಿ ಇದೆ. ಆ್ಯಂಡ್ ಊಟ ತಿಂಡಿ ತುಂಬ ಚೆನ್ನಾಗಿತ್ತು. ಅಲ್ಲಿ ನಮಗೆ ಕೊಟ್ಟಂಥ ಹಾಸ್ಪಿಟಾಲಿಟಿ ಆಗಲಿ ಆ್ಯಂಡ್ ಒಂದೊಂದು ಐಟಮು ಎಷ್ಟು ಚೆನ್ನಾಗಿತ್ತು ಅಂದರೆ, ಬಟ್ ಇರೋದಿಲ್ಲಿ ಬರೀ ವೆಜಿಟೇರಿಯನ್ ಆಪ್ಷನ್. ಓಕೆನಾ? ಸೊ ನಾನು ಪ್ಯೂರ್ ವೆಜಿಟೇರಿಯನ್ ಆಗಿರೋದ್ರಿಂದ ಐ ಲವ್ ಟು ವಿಸಿಟ್ ದೀಸ್ ಕೈಂಡ್ ಆಫ್ ಪ್ಲೇಸಸ್. ಲಾಸ್ಟ್ ಮಿನಿಟಲ್ಲಿ ಬುಕ್ ಮಾಡಿದ್ರು ನನಗೆ ಅದ್ರ ಬಗ್ಗೆ ರಿಗ್ರೆಟ್ಸ್ ಇಲ್ಲ. ದುಡ್ಡು ಜಾಸ್ತಿ ಆದರೂ ನನಗೆ ಅದ್ರ ಬಗ್ಗೆ ಬೇಜಾರಿಲ್ಲ. ಬಿಕಾಸ್ ದ ಮೆಮೊರೀಸ್ ವಾಟ್ ವಿ ಹ್ಯಾಡ್ ಹಿಯರ್ ವಾಸ್ ಸೋ 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 ಗುಡ್. ಯಾಕೆಂದರೆ ದುಡ್ಡು ಮತ್ತೆ ನಾನು ವಾಪಸ್ ಬಂದು ದುಡಿಯೋ ಸಾಮರ್ಥ್ಯ ಇದೆ. ಬಟ್ ಆ ಮೆಮೊರೀಸ್ ನಾವು ಸ್ಪೆಂಡ್ ಮಾಡಿದ್ದೀವಲ್ಲ ಅದು ಮತ್ತೆ ಸಿಗಲ್ಲ ಲೈಫಲ್ಲಿ. ಸೊ ಟ್ರೈ ಟು ಎಕ್ಸ್ಪ್ಲೋರ್ ದ ವರ್ಲ್ಡ್, ಟ್ರಾವೆಲ್ ಅ ಲಾಟ್ ಆ್ಯಂಡ್ ಕೀಪ್ ಆನ್ ಲರ್ನಿಂಗ್ ಸಮಥಿಂಗ್. ಯಾಕೆ ಅಂತಂದರೆ ಇರೋದೊಂದು ಜೀವನ.
ತ್ಯಾಗನೇ ಮಾಡಿಕೊಂಡು ನಾವಿದ್ದರೆ ಆ್ಯಂಡ್ ಕಷ್ಟ ಕಷ್ಟ ಅಂತಲೇ ಹೇಳ್ಕೊಂಡಿದ್ರೆ ನಿಜವಾಗ್ಲೂ ದ ಅದರ್ ಸೈಡ್ ಆಫ್ ದ ಲೈಫ್ ನೀವು ಯಾವಾಗ ನೋಡ್ತೀರಾ ಅಲ್ವಾ? ದಿಸ್ ಇಸ್ ದ ಏಜು ಮುಗ್ದೋಗ್ತಾ ಇದೆ ಇವಾಗಿರೋ ಪರಿಸ್ಥಿತಿ ನೋಡ್ತಾ ಇದ್ದರೆ ನಿಜವಾಗ್ಲೂ ಒಂದೊಂದು ದಿನ ಈಸ್ ಅ ಬ್ಲೆಸ್ಸಿಂಗ್ ಅಂತ ಅನಿಸತ್ತೆ ನನಗೆ. ನಿಜವಾಗ್ಲೂ ಎಂಜಾಯ್ ಎವ್ರಿ ಮೂಮೆಂಟ್, ಬಿ ಹ್ಯಾಪಿ. ನಿಮಗೇನು ಖುಷಿ ಕೊಡುತ್ತೆ ಅದನ್ನು ಮಾಡಿ, ಏನು ತಿನ್ನಬೇಕು ಅನಿಸುತ್ತೆ ಅದನ್ನು ತಿನ್ನಿ. ನಿಮ್ಮ ಲೈಫ್ ಸ್ಟೈಲ್ ಮೇಲೆ ನೀವು ಪ್ರಯಾರಿಟಿ ಕೊಡಿ, ನಿಮ್ಮ ಹೆಲ್ತ್ ಮೇಲೆ ಕಾನ್ಷಿಯಸ್ ಇರಲಿ. ಸೊ ಏನು ತಿಂತೀರಾ, ಹೇಗಿರ್ತೀರಾ, ಯಾವ ಥರ ಬಟ್ಟೆ ಹಾಕ್ಕೊಳ್ತೀರಾ, ಎವ್ರಿಥಿಂಗ್ ಯು ಶುಡ್ ಲವ್ ಆ್ಯಂಡ್ ಡೂ ಇಟ್. ಯಾರನ್ನೋ ಮೆಚ್ಚೋಕ್ಕೆ ನಾವು ಜೀವನ ಮಾಡೋ ಅವಶ್ಯಕತೆ ಇಲ್ಲ ಅಲ್ವಾ? ದಿಸ್ ಈಸ್ ನಾವು ಹುಟ್ಟು ಬಂದಿದ್ದೀವಿ, ನಮಗೇನು ಬೇಕೋ ಅದನ್ನು ನಾವು ಮಾಡ್ಕೊಳ್ಳೋದಕ್ಕೆ ನಾವು ಕಷ್ಟಪಡಬೇಕು ಆ್ಯಂಡ್ ವಿ ಹ್ಯಾವ್ ಟು ವರ್ಕ್ ಟುವರ್ಡ್ಸ್ ಇಟ್. ನಾವೇನೂ ಕೆಲಸ ಮಾಡ್ದಲೇ ಯಾರೋ ನನಗೆ ಖುಷಿ ಕೊಡ್ತಾ ಇಲ್ಲ, ಯಾರೋ ನನಗೆ ಬೇಕಾದ್ದು ಕೊಡಿಸಿಲ್ಲ, ನನಗಿಷ್ಟ ಆಗೋ ಕಡೆ ಕರ್ಕೊಂಡು ಹೋಗ್ತಾ ಇಲ್ಲ ಅಂತ ಸಾಯೋವರೆಗೂ ಕೊರಗೋದು ಬಿಟ್ಟು, ನಿಮ್ಮ ಕೈಯಿಂದ ನಿಮ್ಮನ್ನು ನೀವು ಖುಷಿ ಪಡಿಸ್ಕೊಳ್ಳೋಕ್ಕೆ ಏನೆಲ್ಲ ಮಾಡಬಹುದು ಅನ್ನೋದನ್ನು ಯೋಚನೆ ಮಾಡಿದ್ದೀರಾ ಯಾವತ್ತಾದರೂ? ಖಂಡಿತ ಇಲ್ಲ. ಬಹಳಷ್ಟು ಜನ ಅದರಲ್ಲೇ ಜೀವನದಲ್ಲಿ ಮೇಲೆ ಬರಲ್ಲ. ಯಾರೋ ಮಾಡಿಲ್ಲ, ಯಾರೋ ಮಾಡಿಲ್ಲ, ಅಲ್ಲೋಗಿಲ್ಲ, ಇಲ್ಲಿ ಹೋಗಿಲ್ಲ, ನನ್ನ ಮೇಲೆ ಪ್ರೀತಿ ಇಲ್ಲ ನಿನಗೆ, ಇದೇ ಹೇಳ್ತಿರ್ತೀವಿ ಹೊರತು ನಾನೇನು ಮಾಡ್ತಾ ಇದ್ದೀನಿ, ನನ್ನ ಲೈಫಲ್ಲಿ ನಾನು ಯಾವ ಥರ ಬೆಳವಣಿಗೆ ತೊಗೊಳ್ತಾ ಇದ್ದೀನಿ ಅನ್ನೋದು ಯಾರೂ ಯೋಚನೆ ಮಾಡಿರಲ್ಲ. ಆ್ಯಂಡ್ ಈ ಪ್ರಾಪರ್ಟಿಲಿ ನನಗೆ ಕಳೆದಂಥ ಒಂದೊಂದು ಕ್ಷಣ ಆ್ಯಂಡ್ ನೀವು ನೋಡಿರ್ಬೋದು ನನ್ನ ಲಾಸ್ಟ್ ಲಾಂಗ್ ವೀಡಿಯೋ ಸ್ವಿಮ್ಮಿಂಗ್ ಪೂಲ್ ಹತ್ರ ಓಡಾಡುವಾಗ ಒಂದು ವೀಡಿಯೋ ಮಾಡಿದ್ದೆ. ಯಾರೆಲ್ಲ ನೋಡಿಲ್ಲ, ಯೂಟ್ಯೂಬಲ್ಲಿ ಆಲ್ರೆಡಿ ಪೋಸ್ಟ್ ಆಗಿದೆ. ನಿಮಗೆ ಟೈಮ್ ಇತ್ತು, ಇಂಟ್ರೆಸ್ಟ್ ಇತ್ತು ಅಂದರೆ ಚೆಕ್ ಮಾಡಿ. ಬಿಕಾಸ್ ನನ್ನ ಲೈಫಲ್ಲಿ ನಾನು ಕುಡಿದಂಥ ಒಂದು ಬೆಸ್ಟ್ ಕಾಫಿ ಅಲಾಂಗ್ ವಿತ್ ಲವ್ಲಿ ವ್ಯೂ ಅಂದರೆ ಅದು ಈ ಜಾಗ. ಬಿಕಾಸ್ ನಾನು ಸ್ವಿಮ್ಮಿಂಗ್ ಪೂಲ್ ತುಂಬ ನೋಡಿದ್ದೀನಿ, ನಾನು ಇಂಟರ್ನ್ಯಾಷನಲ್ ಟ್ರಾವೆಲ್ಲು ಮಾಡಿದ್ದೀನಿ, ಕ್ರೂಸ್ ಒಳಗಡೆ ಸ್ವಿಮ್ಮಿಂಗ್ ಪೂಲ್ ಇರೋದನ್ನು ನೋಡಿದ್ದೀನಿ. ಬಟ್ ಈ ಒಂದು ಜಾಗದಲ್ಲಿ ಈ ಪೂಲು ಆ್ಯಂಡ್ ಆ ವ್ಯೂ ಮಾತ್ರ ವಾಸ್ ಜಸ್ಟ್ ಅಮೇಝಿಂಗ್ ಗೈಸ್. ನಿಮ್ಮ ಲೈಫಲ್ಲಿ ನೀವು ಎಲ್ಲ ಹೋಗ್ಬೋದು ಈ ಜಾಗಕ್ಕೆ, ಇಲ್ಲ ಅಂತ ಇಲ್ಲ. ಹೋಗಲಿಕ್ಕೆ ಏನು ಮಾಡಬೇಕು ಅದನ್ನು ಮಾಡಿ, ಓಕೆನಾ? ಸೊ ಇಲ್ಲಿ ನನ್ನ ಬರ್ತ್ಡೇಗೆ ಒಂದು ಸರ್ಪ್ರೈಸ್ ಕೂಡ ಕೊಟ್ಟಿದ್ದರು ಈ ರೆಸಾರ್ಟಿಂದ. ಬಿಕಾಸ್ ಚೆಕ್ ಇನ್ ಆಗುವಾಗ ಕೇಳಿದರು, ಏನಾದರೂ ಒಕೇಶನ್ನಿಗೆ ಬಂದಿದ್ದೀರಾ ಅಥವಾ ಸುಮ್ಮನೆ ವೆಕೇಷನ್ನಿಗೆ ಬಂದಿದ್ದೀರಾ ಅಂತ. ಸೊ ನಾನು ಹೇಳಿದೆ ನನ್ನ ಬರ್ತ್ಡೇ ಇದೆ ಇವತ್ತು ಹಾಗಾಗಿ ಅಂತ. ಸೊ ಸರ್ಪ್ರೈಸ್ ಆಗಿ ಕ್ಯಾಂಡಲ್ ಲೈಟ್ ಡಿನ್ನರ್ ಅರೇಂಜ್ ಮಾಡಿ ಒಂದು ಸರ್ಪ್ರೈಸ್ ಪೇಸ್ಟ್ರಿ ಕೇಕು ಕೂಡ ಕೊಟ್ಟರು ಅಲ್ಲಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಕೇಕು ಕೂಡ. ವಿ ರಿಯಲಿ ಲೈಕ್ಡ್ ಇಟ್. ಈ ಥರ ಒಂದು ಒಬ್ಬರ ಎಮೋಷನ್ಗೆ ಅವರು ವ್ಯಾಲ್ಯೂ ಕೊಟ್ಬಿಟ್ಟು ಈ ಥರ ಎಲ್ಲ ಅರೇಂಜ್ಮೆಂಟ್ಸ್ ಮಾಡೋದು ವಾಸ್ ರಿಯಲಿ ಅ ಬಿಗ್ ಸರ್ಪ್ರೈಸ್ ಫಾರ್ ಮಿ. ಸಿ ಐ ಆಮ್ ಅ ಪರ್ಸನ್, ನನಗೆ ಬೇರೆಯವ್ರಿಗೆ ಸರ್ಪ್ರೈಸ್ ಕೊಡೋದು ಇಷ್ಟ. ಹಾಗೆ ನನಗೆ ಯಾರಾದರೂ ಸರ್ಪ್ರೈಸ್ ಕೊಟ್ಟರೆ ಅದನ್ನು ನಾನು ಚೆರಿಷ್ ಕೂಡ ಮಾಡ್ತೀನಿ ನನ್ನ ಲೈಫ್ ಟೈಮ್ವರೆಗೂ. ಸೊ ಹಾಗಾಗಿ ತುಂಬ ಚೆನ್ನಾಗಿದೆ ಪ್ರಾಪರ್ಟಿ ಇದು ಮಾತ್ರ. ಆ್ಯಂಡ್ ಎಸ್, ನಾನು ಇನ್ನೊಂದು ಥ್ಯಾಂಕ್ಸ್ ಹೇಳ್ತೀನಿ. ನಾನು ಕೆಲಸ ಮಾಡ್ತಿರೋವಂಥ ಕಂಪನಿಯಿಂದಾನೇ ನಾನು ಈ ಥರ ಒಂದು ಲಕ್ಸುರಿ ಸ್ಟೇಗೆ ಹೋಗೋಕ್ಕೆ ಸಾಧ್ಯ ಆಗಿದ್ದು. ಬಿಕಾಸ್ ನಾನು ನನ್ನ ಹಸ್ಬೆಂಡ್ ದುಡ್ಡು ತೊಗೊಂಡು ನಾನು ಯಾವುದೇ ಥರ ಲಕ್ಸುರಿ ಪ್ರಾಪರ್ಟಿ ಬುಕ್ ಮಾಡೋಕ್ಕೆ ಮನಸ್ಸೇ ಬರೋದಿಲ್ಲ, ಓಕೆನಾ? ಸೊ ನಾನು ಯೂಶ್ವಲಿ ಟ್ರಾವೆಲ್ ಮಾಡ್ತಿದ್ದಿದ್ದು ಬಡ್ಜೆಟ್ ಫ್ರೆಂಡ್ಲಿ ಪ್ರಾಪರ್ಟಿ ಹುಡುಕ್ತಿದ್ದೆ. ಬಿಕಾಸ್ ಆಗ ನಾನು ಒಬ್ಬರ ಮೇಲೆ ಡಿಪೆಂಡ್ ಆಗಿದ್ದೆ. ಬಟ್ ಈಗ ನಾನು ದುಡಿಯೋದ್ರಿಂದ ಐ ಕ್ಯಾನ್ ಅಫೋರ್ಡ್. ಸೊ ನಿಮ್ಮ ದುಡಿಮೆ ಅಂತ ಒಂದಿದ್ದರೆ ನಿಮಗೆ ಫ್ರೀಡಮ್ ಜೊತೆ ಡಿಸಿಷನ್ ತೊಗೊಳ್ಳೋ ಅರ್ಹತೆ ಬರುತ್ತೆ. ನಾನು ಅದಕ್ಕೆ ಅಷ್ಟೊಂದು ಸಲ ಹೇಳೋದು, ಜೀವನದಲ್ಲಿ ಯು ಶುಡ್ ಬಿ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಟು ಟೇಕ್ ಯುವರ್ ಓನ್ ಡಿಸಿಷನ್, ಓಕೆ? ಯಾರೋ ಒಬ್ಬರು ಬಂದು ನಿಮ್ಮ ಲೈಫಲ್ಲಿ ಡಿಸಿಷನ್ ತೊಗೊಳ್ಳೋದು ಯಾವಾಗ ಗೊತ್ತಾ? ನೀವು ಫೈನಾನ್ಷಿಯಲಿ ಡಿಪೆಂಡೆಂಟ್ ಆದಾಗ. ಸೊ ನೀವು ಹಣಕಾಸಿನ ವಿಷಯದಲ್ಲಿ ನಿಮ್ಮದೇ